ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸಾವರ್ಕರ್ ಟಿಪ್ಪು ಬಗ್ಗೆ ಸಾರ್ವಜನಿಕ ಚರ್ಚೆಗೆ ನಾನು ಸವಾಲು ಹಾಕ್ತೇನೆ, ಸವಾಲು ಸ್ವೀಕರಿಸೋದಕ್ಕೆ ಧೈರ್ಯ ಇದೆ ಅಂತ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಸಿಟಿ ರವಿ ಸವಾಲು ಹಾಕಿದ್ದಾರೆ. ಮುಸ್ಲಿಮರ ಏರಿಯಾ ಅಂತಂದ್ರೆ ಅರ್ಥ ಏನು? ಪದೇ ಪದೇ ಜಿಹಾದಿ ಮನಸ್ಥಿತಿ ಪ್ರದರ್ಶಿಸೋ ಮೂಲಕ ನೀವು ಅಮಾಯಕರನ್ನ ಕೊಲ್ಲುವ ಜಿಹಾದಿಗಳಿಗಿಂತಲೂ ಕೂಡ ಹೆಚ್ಚು ಅಪಾಯಕಾರಿಯಾಗಿದ್ದೀರಿ ಅಂತ ಸಿದ್ದರಾಮಯ್ಯ ವಿರುದ್ಧ ಟ್ವಿಟರ್ನಲ್ಲಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ ಟಿಪ್ಪು ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಸವಾಲ್ ಹಾಕುವೆ ಅಂತ ಸಿದ್ದುಗೆ ಸವಾಲ್ ಹಾಕಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಸವಾಲು ಸ್ವೀಕರಿಸಲು ಧೈರ್ಯವಿದೆಯೇ ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಮರ ಏರಿಯಾ ಅಂದ್ರೆ ಅರ್ಥ ಏನು ಅಂತ ಪ್ರಶ್ನಿಸಿದ್ದಾರೆ. ಸಿಟಿ ರವಿ ಮಾಡಿರುವಂತಹ ಟ್ವೀಟ್ ಇದು. ವಾಟ್ ಡು ಯು ಮೀನ್ ಬೈ ಮುಸ್ಲಿಂ ಏರಿಯಾ? ಮುಸ್ಲಿಂ ಏರಿಯಾ ಅಂದ್ರೆ ಅರ್ಥ ಏನು ಅಂತ ಪ್ರಶ್ನಿಸಿದ್ದಾರೆ. ಜಿಹಾದಿ ಮನಸ್ಥಿತಿ ಪ್ರದರ್ಶಿಸ್ತಾ ಇದ್ದೀರಿ, ಅದರ ಮೂಲಕ ನೀವು ಜಿಹಾದಿಗಳಿಗಿಂತ ಹೆಚ್ಚು ಅಪಾಯಕಾರಿ ಅಂತ ಸಾಬೀತು ಮಾಡ್ತಾ ಇದ್ದೀರಿ. ನಾನು ಸವಾಲ್ ಹಾಕ್ತೀನಿ, ಸಾವರ್ಕರ್ ಟಿಪ್ಪು ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಬರ್ತೀರಾ? ಸವಾಲ್ ಸ್ವೀಕರಿಸೋದಕ್ಕೆ ಧೈರ್ಯ ಇದೆಯಾ ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಾವರ್ಕರ್ ವಿಚಾರ ಒಂದು ಕಡೆ ಬಹಳ ದೊಡ್ಡ ಗಲಾಟೆಗಳನ್ನ ಎಬ್ಬಿಸಿದ್ರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ಈಗ ಬಿಜೆಪಿ ಬಾರಿ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಬಾರಿ ಪ್ರಬಲವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಳುವಾಗ್ತಾ ಇದೆಯಾ ಸಿದ್ದು ಪಾಲಿಗೆ ಅಂತ? ನಿಶ್ಚಿತವಾಗಿಯೂ ಪ್ರತಿಮಾ, ಯಾಕಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆ ಆ ಅರ್ಥದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಇಷ್ಟೊಂದು ವ್ಯಾಪಕವಾದಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ಜೊತೆಗೆ ಟ್ವಿಟರ್ನಲ್ಲೂ ಕೂಡ ಟ್ರೆಂಡ್ ಆಗ್ತಾ ಇರುವಂಥ ಸಾಗ್ತಾ ಇದೆ. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗದ ಸಾವರ್ಕರ್ ಫೋಟೋವನ್ನು ಕಿತ್ತು ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋನ ಹಾಕಬೇಕಿತ್ತು ಅನ್ನುವಂಥ ಪದವನ್ನು ಬಳಸಿರುವಂಥದ್ದು ಈಗ ವ್ಯಾಪಕವಾದಂಥ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದರೆ ಮುಸ್ಲಿಂ ಏರಿಯಾ ರಾಜ್ಯದಲ್ಲಿ ಇಲ್ವಾ ಅಥವಾ ಈ ಭಾರತದಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುವಂಥದ್ದು. ಜೊತೆಗೆ ಮುಸ್ಲಿಂ ಏರಿಯಾಗಳಲ್ಲಿ ಯಾರ ಫೋಟೋ ಹಾಕಬೇಕು, ಯಾರ ಫೋಟೋ ಹಾಕಬಾರದು ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಅರ್ಥ ಬರುವ ರೀತಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಆ ಕಾರಣಕ್ಕಾಗಿ ಇದು ಇಷ್ಟು ವ್ಯಾಪಕವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು, ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇದ್ದಂಥದ್ದೇ ಹೊರಗಡೆ ಬಂದಿದೆಯಾ ಅಥವಾ ಅದನ್ನು ಬಾಯಿ ತಪ್ಪಿ ಹೇಳಿದ್ದಾರಾ? ಇನ್ನೂ ಸ್ಪಷ್ಟೀಕರಣ ಸಿದ್ದರಾಮಯ್ಯನವರಿಂದ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಆದರೆ ಅವರ ಹೇಳಿಕೆ ಅಂತೂ ಈಗ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿದೆ. ಹಿಂದೂ ಮತ್ತು ಮುಸ್ಲಿಂನ ನಡುವೆ ಈಗ ಆಲ್ರೆಡಿ ಏನು ಸಾಕಷ್ಟು ತಿಂಗಳುಗಳಿಂದ ಒಂದು ತಿಕ್ಕಾಟ ನಡೀತಾ ಇತ್ತು, ಅದರ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ರೀತಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಹೇಳಿಕೆ ಸಿದ್ದರಾಮಯ್ಯನವರ ಬಾಯಿಂದ ಬಂದಿರುವಂಥದ್ದು. ಹೀಗಾಗಿ ಬಿಜೆಪಿ ಇದನ್ನು ಬಹಳ ಕಟುವಾಗಿ ಟೀಕಿಸಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಬಹಳ ಕಟುವಾಗಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಬಿಜೆಪಿ ಟ್ವಿಟರ್ನಲ್ಲಿ ಒಂದು ವಾಕ್ಯವನ್ನು ಕೂಡ ಬಳಸಿದ್ರು. ಸ್ವತಂತ್ರ ಭಾರತದ ಜಿನ್ನ ಸಿದ್ದರಾಮಯ್ಯನವರು ಅನ್ನುವಂಥ ಪದವನ್ನು ಕೂಡ ಬಳಸಿದ್ದಾರೆ. ಅಂದರೆ ಇದು ಭಾರತ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಎಲ್ರಿಗೂ ಬದುಕುವ ಹಕ್ಕಿದೆ, ಎಲ್ಲ ಸಮುದಾಯದವ್ರಿಗೂ ಕೂಡ ಬದುಕುವ ಹಕ್ಕಿದೆ. ಆ ಏರಿಯಾ ಈ ಏರಿಯಾ ಅಂತ ಯಾರು ಕೂಡ ಬಾರ್ಡರ್ ಹಾಕೊಂಡು ಜೀವನ ಮಾಡ್ತಾ ಇಲ್ಲ. ಸೊ ಇದನ್ನು ಗೊತ್ತಿದ್ದಂಥ ಸಿದ್ದರಾಮಯ್ಯನವರೇ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋ ಹಾಕಬೇಕಿತ್ತು, ಇದು ಕಿತಾಪತಿ ಮಾಡಲಿಕ್ಕೆ ಹೋಗಿದ್ದು ಅನ್ನುವಂಥ ಪದ ಬಳಸಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ ಪ್ರತಿಮಾ. ಹಾಗಾಗಿನೇ ಟ್ವಿಟರ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾ ಇದ್ದಾರೆ. ಹಾಗಿದ್ರೆ ಹಿಂದೂ ಏರಿಯಾಗಳಲ್ಲಿ ಮುಸ್ಲಿಮರ ದರ್ಗಾಗಳು ಸಾಕಷ್ಟಿದ್ದಾವೆ, ಅಲ್ಲಿ ಬಂದು ಅವರೆಲ್ಲ ಪ್ರೇಯರ್ ಮಾಡ್ತಾ ಇಲ್ವ? ಯಾವ ಥರ ಅಡ್ಡಿಪಡಿಸಿದ್ದಾರೆ? ಅದಕ್ಕೆ ಯಾವ ಥರ ತೊಂದರೆ ಆಗಿದೆಯಾ? ಆದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂತಹ ಮಾತು ಈ ರೀತಿಯಾಗಿ, ಅಂದರೆ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಸಾವರ್ಕರ್ ಫೋಟೋ ಹಾಕಬೇಕು ಅನ್ನೋದ್ರ ಮೂಲಕ ಅವರನ್ನು ಓಲೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಓಲೈಕೆ ರಾಜಕಾರಣದ ಮತ್ತೊಂದು ಹಂತಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅನ್ನುವಂಥ
ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ಕೊಡಲೇಬೇಕಾಗತ್ತೆ. ಯಾಕೆಂದ್ರೆ ಅದು ಬೇರೆದೇ ಆದ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ರಾಜಕಾರಣಿಗಳ ಹೇಳಿಕೆಗಳಿಂದಾಗಿಯೇ ಸಾಕಷ್ಟು ಕಡೆ ಸಾವರ್ಕರ್ ಫೋಟೋ ಕೀಳುವಂತ ಪ್ರಯತ್ನ ಆಗ್ತಾ ಇದೆ, ಮತ್ತೊಂದು ಕಡೆ ಟಿಪ್ಪು ಫೋಟೋಗಳನ್ನು ಕೀಳುವಂತ ಪ್ರಯತ್ನಗಳಾಗ್ತಾ ಇದೆ. ಸೊ ರಾಜಕಾರಣಿಗಳ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳಿಂದಲೇ ಸಾಕಷ್ಟು ಈ ರೀತಿಯಾದಂತಹ ಕಲಹಗಳಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಕುರಿತಾಗಿ ಒಂದು ಸ್ಪಷ್ಟನೆಯನ್ನು ಕೊಡೋದು ಬಹಳ ಉಚಿತ ಅಂತ ಕಾಣಿಸ್ತಾ ಇದೆ. ಪ್ರತಿಮಾ, ಮಾರುತೇಶ್, ಅದರಲ್ಲೂ ಸಿಟಿ ರವಿ ಮಾಡಿದಂತಹ ಟ್ವೀಟ್ ನೋಡ್ತಾ ಇದ್ರೆ ಸವಾಲು ಹಾಕ್ತಾ ಇದ್ದಾರೆ. ಸಾವರ್ಕರ್ ಟಿಪ್ಪು ಬಗ್ಗೆ ಸಾರ್ವಜನಿಕ ಚರ್ಚೆಗೆ ತಾವು ಸಿದ್ಧ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಅವರು ಹಾಕಿದ್ದಾರೆ. ಜಿಹಾದಿಗಳಿಗಿಂತ ಹೆಚ್ಚು ಅಪಾಯಕಾರಿ ನೀವು ಅಂತ ಬಹಳ ಕಟುವಾಗಿ ಟೀಕಿಸಿದ್ದಾರೆ. ಅಂದ್ರೆ ರಾಜಕೀಯ ಅಸ್ತ್ರವಾಗ್ತಾ ಇದೆ ಈ ವಿಚಾರ ಅಂತ ಅನ್ಸುತ್ತೆ. ಮತ್ತಷ್ಟು ತೂತುಮೆಗೆ ಕಾರಣ ಆಗುತ್ತಾ ಅಂತ? ನಿಶ್ಚಿತವಾಗಿ. ಯಾಕಂದ್ರೆ ಈ ಸ್ವಾತಂತ್ರ್ಯ ನಡಿಗೆ ಮತ್ತು ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳ ಆರಂಭ ಆದಾಗಿಂದಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಈ ಫೈಟ್ ತಿಕ್ಕಾಟ ನಡೀತಾನೆ ಇದೆ. ಈ ಯಾವಾಗ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮಾಲ್ ಒಂದರಲ್ಲಿ ಸಾವರ್ಕರ್ ಫೋಟೋ ತೆಗೆದಿದ್ದು ಬಹಳ ವೈರಲ್ ಆಗೋಕ್ಕೆ ಶುರುವಾಯಿತು. ಸೊ ಅದಾದಮೇಲೆ ಪ್ರತಿಭಟನೆಗಳ ಆರಂಭ ಆಗುತ್ತೆ. ಸಾವರ್ಕರ್ ಫೋಟೋವನ್ನು ತೆಗೆಸುವಂಥ ಧೈರ್ಯ ತೋರಿದಂಥವ್ರಿಗೆ ಪಾಠ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಸಾವರ್ಕರ್ ಫೋಟೋವನ್ನು ಕೂಡ ಹಾಕ್ತಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಸಾವರ್ಕರ್ ಅವರ ವಿಚಾರದಲ್ಲಿ ಬ್ರಿಟಿಷರ ಕ್ಷಮಾಪಣೆ ಕೇಳಿದ್ರು, ಬ್ರಿಟಿಷರ ಬೂಟ್ ನೆಕ್ಕಿದ್ರು ಅಂತೇಳಿ ಭಾಳ ಕಠಿಣವಾಗಿ ಮಾತನಾಡಿರುವಂಥದ್ದೇ ಬೇರೆಯವರು ಬಂದು ಸಾವರ್ಕರ್ ಫೋಟೋವನ್ನು ಕೀಳುವಂಥ ಹಂತಕ್ಕೆ ಕೈ ಹಾಕಿರುವಂಥದ್ದು. ಸೊ ನಾಯಕರ ಕುಮ್ಮಕ್ಕುಗಳಿಲ್ಲದೆ, ಅವರ ಬೆಂಬಲಗಳಿಲ್ಲದೆ ಯಾರು ಕೂಡ ಈ ಹಂತಕ್ಕೆ ಹೋಗೋದಿಲ್ಲ ಪ್ರತಿಮಾ. ಸೊ ಅದು ಟಿಪ್ಪು ವಿಚಾರದಲ್ಲಾಗಿರ್ಬೋದು, ಸಾವರ್ಕರ್ ವಿಚಾರದಲ್ಲಾಗಿರ್ಬೋದು, ಇಬ್ಬರ ವಿಚಾರದಲ್ಲಿ ನಡೀತಾ ಇರೋದು ರಾಜಕಾರಣವೇ ಹೊರತು ಬೇರೆ ಏನೂ ಅಲ್ಲ. ಅದಂತೂ ಬಹಳ ಸ್ಪಷ್ಟವಾಗಿ ಜನರಿಗೂ ಕೂಡ ಅರ್ಥ ಆಗ್ತಾ ಇದೆ. ಆದರೆ ಓಲೈಕೆಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮಾತು ಇದೆಯಲ್ಲ, ಇದು ಬೇರೆಯದ್ದೇ ಹಂತಕ್ಕೆ ಕೊಂಡೊಯ್ತಾ ಇದೆ. ಎರಡು ಸಮುದಾಯಗಳ ನಡುವೆ ದ್ವೇಷ ಹೆಚ್ಚೋದಕ್ಕೆ ಕಾರಣ ಆಗ್ತಾ ಇದೆ. ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯನವರ ಮುಸ್ಲಿಂ ಏರಿಯಾ ಹೇಳಿಕೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್